ಹೇರ್ ಟ್ರಾನ್ಸ್ಪ್ಲಾಂಟ್ ಇದೆ ಸರ್, PRP ಹೇರ್ ಫಾಲ್ ಟ್ರೀಟ್ಮೆಂಟ್ ಇದೆ, ಮತ್ತೆ GFC ಇದೆ. 2 months में करेक्ट आಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ಗೋಲ್ಡ್ಗಿಂತ ಇಂಪಾರ್ಟೆಂಟು ನಾವು ಕೂದಲಿಗೆ ಕೊಡಬೇಕಾಗತ್ತೆ. ನಮ್ಮ ಕ್ಲಿನಿಕಲ್ಲಿ ನಿಮಗೆ ಹೇರ್ ಲಾಸ್ ಆಗ್ತಾ ಇದ್ರೆ ಹೇರ್ ಟ್ರೀಟ್ಮೆಂಟ್ ಬೇಕಂದ್ರೆ ಟ್ರಾನ್ಸ್ಪ್ಲಾಂಟ್ ಮೂಲಕ ಟ್ರೀಟ್ಮೆಂಟ್ ಸಿಗುತ್ತೆ. ಹೇರ್ ಲಾಸಿಗೆ GFC ಟ್ರೀಟ್ಮೆಂಟ್ ಅಂತ ಸಿಗುತ್ತೆ. ಶುಗರ್ ಪೇಷಂಟಿಗೆ, ಕ್ಯಾನ್ಸರ್ ಪೇಷಂಟಿಗೆ ವಿಗ್ ಕೂಡ ಸಿಗುತ್ತೆ. ಸೊ ಓಕೆ, ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ. ಹ್ಮ್. ಸೊ ಹಾಗಾದ್ರೆ ಕೈಯಲ್ಲಿ ವಿಗ್ ಏನಕ್ಕೆ ಇಟ್ಕೊಂಡಿದ್ದೀರಾ ಮೇಡಮ್? ಸರ್, ಈ ವಿಗ್ ಬಂದು ಶುಗರ್ ಪೇಷಂಟಿಗೆ, ಕ್ಯಾನ್ಸರ್ ಪೇಷಂಟಿಗೆ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರಲ್ಲ, ಅದಕ್ಕೋಸ್ಕರ ವಿಗ್ ಕೂಡ ಸಿಗುತ್ತೆ ನಮ್ಮಲ್ಲಿ. ಹಾಗಾದ್ರೆ ಶುಗರ್ ಪೇಷಂಟ್ ಗೆ, ಕ್ಯಾನ್ಸರ್ ಪೇಷಂಟ್ ಗೆ ಇದು ಟ್ರೀಟ್ಮೆಂಟ್ ಇರಲ್ಲ. ಕೊಡ್ಲಿಕ್ಕೆ ಸೊ ಬರಲ್ಲ ಅವರಿಗೆ ಅದ್ರ ಬದಲು ನೀವು ಒರಿಜಿನಲ್ ಆಗಿ ನೀವು ವಿಗ್ ನ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ. ಹೌದು ಸರ್. ಓಕೆ, ಸೊ ಎಲ್ಲ ಬಜೆಟ್ ಫ್ರೆಂಡ್ಲಿನೇ ಇರುತ್ತಾ ಮೇಡಮ್? ಹೌದು ಸರ್. ಓಕೆ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೈಬ್ರಿಡ್ ಫುಡ್ ಇಂದ ಹೇರ್ ಲಾಸ್ ಆಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ. ನಮ್ಮಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟಿಗೆ ಅಂತ ಬರ್ತಾರೆ. ಶುಗರ್ ಪೇಷಂಟಿಗೆ, ಕ್ಯಾನ್ಸರ್ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರಲ್ಲ, ಅಂಥವರಿಗೆ ವಿಗ್ ಕೂಡ ಸಿಗುತ್ತೆ. टू मंथ्स में करेक्ट आಗುತ್ತೆ. मैडम का बायोटीन है, स्टेम सेल. ಈಗ ನೆಕ್ಸ್ಟ್ 1 ಟ್ಯಾಬ್ಲೆಟ್, ಇವತ್ತು 1 ಟ್ಯಾಬ್ಲೆಟ್, ನಾಳೆ ಬೇರೆ ಟ್ಯಾಬ್ಲೆಟ್, ಈ ಥರ ಕಾಂಬಿನೇಷನ್ ಆಗುತ್ತೆ. ಮಾರ್ನಿಂಗ್ 1 ಟ್ಯಾಬ್ಲೆಟ್, ನೈಟ್ 1 2 ಟ್ಯಾಬ್ಲೆಟ್ ಬೇರೆ ಬೇರೆ. ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಉಮೇಶ್ ಅಂತ. ನೀವು ಮೈಸೂರು? ನಾವು ಮೈಸೂರನ್ನೇ. ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸರ್, ನನಗೆ ಇವರು ಒಂದು 8 ವರ್ಷದಿಂದ ಪರಿಚಯ ಇದ್ದಾರೆ ಸರ್. ಪರಿಚಯ ಇದ್ದಾರೆ. ನಾನು ಒಂದ್ಸಲ 8 ವರ್ಷ ಮುಂದೆಲ್ಲ ಫುಲ್ ಇದೆಲ್ಲ ಒಂಥರ ಬಾಂಡ್ಲಿ ಥರ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಫಸ್ಟ್ ಒಂದ್ಸಲ ಮಾಡಿಸಿದ್ದೆ ನಾನು. ಈಗ ಮಾಡಿಸಿ ಒಂದು 4 years ಆಗಿತ್ತು. ತಿರ್ಗಾ ಮತ್ತೆ ಹಿಂದೆಲ್ಲ ಬ್ಯಾಕ್ ಎಲ್ಲ ಒಂದು ಸ್ವಲ್ಪ ಹೊಂಟೋಗ್ಬಿಟ್ಟಿತ್ತು. ಫಸ್ಟ್ ಒಂದ್ಸಲ ಮಾಡಿಸಿದ್ನಲ್ಲ, ಅದ್ರ ಪ್ರಕಾರ ಎಲ್ಲ ಚೆನ್ನಾಗಿತ್ತು, ಏನೇನು ತೊಂದರೆ ಇಲ್ಲ. ಅದಕ್ಕೆ ಈಗ ಮೊನ್ನೆ ಬಂದು ಒಂದು 10 days ಆಯಿತು. 10 days ಮುಗಿಸ್ಕೊಂಡು ಇವಾಗ ಮತ್ತೆ ಸರ್ಜರಿ ಮಾಡಿಸಿದೆ ಬ್ಯಾಕ್ ಎಲ್ಲ. ಪ್ರಿಂಟ್ ನಾನು ಮಾಡಿಸಿದ್ದು ಏನೂ ಎಫೆಕ್ಟ್ ಇರಲಿಲ್ಲ, ಎಲ್ಲ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಬ್ಯಾಕ್ ಎಲ್ಲ ಸ್ವಲ್ಪ ಇದಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ಮತ್ತೆ ಬ್ಯಾಕನ್ನು ಸ್ವಲ್ಪ ಇದು ಮಾಡಿ ಸರ್ಜರಿ ಮಾಡಿ. ಹೌದು, ನನಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಮತ್ತು ಇದು ಆಗಿರಲಿಲ್ಲ. ನಮ್ಮ ಇಲ್ಲಿ ಹೆಂಗೆ ಅಂತಂತಂದ್ರೆ ಸಿಟಿಲಿ ಏನೇ ತಗೊಂಡ್ರು ಗೊತ್ತಾಗಲ್ಲ, ಹಳ್ಳಿಲಿ ಒಂದು ಸ್ವಲ್ಪ ಇದಾದ್ರೂ ಗೊತ್ತಾಗಿರುತ್ತೆ. ನಾವು ಹಳ್ಳಿಲಿ ಇದ್ದಿದ್ದು ಜಾಸ್ತಿ ಇದ್ದಿದ್ದು, ಎಲ್ಲಿ ಮಾಡಿಸ್ತೆ ಏನು ಅಂತ ಎಲ್ಲ ಬಂದು ಕೇಳೋರು, ಇದು ಮಾಡೋರು ಮಾಡ್ತಿದ್ರು. ಅವಾಗ ಎಲ್ಲಿಗೆನ್ಸಲ್ಲಿ ಮಾಡಿಸ್ತೀಯಪ್ಪ, ಹಿಂಗೆ ಅನಿಲ್ ಕುಮಾರ್ ಅಂತ ಇದ್ದಾರೆ, ಅವ್ರ ಹತ್ರ ಮಾಡಿಸಿದ್ದೀನಿ, ಹೋಗಿ ಅಂತ ಅಂದ್ಬಿಟ್ಟು ರೆಫರ್ ಮಾಡಿ ಒಂದು 20 to 25 ಮೆಂಬರ್ಸ್ ಆಗಿರ್ಬೋದು ಇಲ್ಲಿಗೆ ನನ್ನ ಕಡೆಯಿಂದ. ಹೌದೌದು, ಅದಕ್ಕೆ ನೆಕ್ಸ್ಟ್ 2ನೇ ಟೈಮ್ ಮಾಡಿಸಿದ್ದು, ಇಲ್ಲಾಂದರೆ ಮಾಡ್ಸೋಕ್ಕೆ ಇಲ್ಲ. ಆಗಿದೆ ಆಗಿದೆ ಆಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ, ಏನಿಲ್ಲ, ಒಳ್ಳೆ ಆರಾಮಾಗಿದ್ದೀವಿ. ಆಮೇಲೆ ಮನೆ ರೀತಿ ಕೇರ್ ಮಾಡ್ತಾರೆ, ಆಮೇಲೆ ರೆಸ್ಪಾನ್ಸ್ ಮಾಡ್ತಾರೆ. 3 ದಿನಕ್ಕೊಂದ್ಸಲ ಕಾಲ್ ಮಾಡ್ತಾರೆ. ಸರ್ಜರಿ ಮಾಡ್ಸ್ಕೊಂಡು ಹೋದ್ಮೇಲೆ ಹೇಗೆ ಏನು ಎತ್ತ ಎಲ್ಲ ವಿಚಾರಿಸ್ತಾ ಇರ್ತಾರೆ. ಪೇನ್ ಇದೆಯಾ, ಊತ ಬಂದಿದೆಯಾ, ಏನು. ಲತಾ ಅಂತ, ಲತಾ ಅವರು ಇಲ್ಲೇ ಇದ್ದಾರೆ. ಫ್ರೆಂಡ್ ಅವರು ನಮಗೆ. ಇಲ್ಲ, ಬಂದು ಮಾಡಿಸಿ, ಯಾವುದೇ ರೀತಿ ತೊಂದರೆ ಇಲ್ಲ, ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಯ ಎಂತದೇನು, ಭಯ ಪಡೋದಂತ ಏನಿಲ್ಲ. ಮಾಮೂಲಿ ಅವ್ರು ಇದು ಮಾಡಿರ್ತಾರೆ, ಹಿಂದೆ ಕೂದಲು ತೆಗಿತಾರೆ, ಮುಂದೆ ಇದು ಮಾಡಿಕೊಟ್ಟಿರ್ತಾರೆ, ಎಲ್ಲಿ ಬೋರ್ಡ್ ಇದಾಗಿರುತ್ತೆ ಅಲ್ಲಿ ಎಲ್ಲ ಇದು ಮಾಡಿ ರೆಸ್ಪಾನ್ಸ್ ಮಾಡಿರ್ತಾರೆ. ಅದೇನು ನೋವೇನು ಕಾಣಿಸ್ಕೊಳ್ಳೋದಿಲ್ಲ, ಅಷ್ಟೊಂದು ಏನೂ ಇದಿಲ್ಲ, ಏನು ತೊಂದರೆ, ಆರಾಮಾಗಿದೆ, ಏನು ತೊಂದರೆ ಇಲ್ಲ. ಹಾಯ್, ನಮಸ್ಕಾರ. ಸರ್, ಒಂದು 40% ಹೊರಟೋಗಿತ್ತು. ಫೋಟೋಸ್ ನೋಡ್ತಾ ಇರಬೇಕು ನೀವು. ಸರ್, ನಮ್ಮದೇ ಫೋಟೋ, ಬಿಫೋರ್ ಮತ್ತು ಆಫ್ಟರ್. ಹೌದು. ಸರ್, 3 ವರ್ಷ ಹಿಂದ್ಗಡೆ ಮಾಡಿಸಿದ್ದು ನಾನು. 3 years ಆಯಿತು. ಈ ಸಂಸ್ಥೆ ವತಿಯಿಂದ ಇನ್ನೂ ಕೂಡ ಮೇಂಟೆನೆನ್ಸ್ ಕೊಡ್ತಾ ಇದ್ದಾರೆ.
ಎವ್ರಿ ಇಯರ್ ಮಾಡಿಸ್ಬೇಕು, ಎವ್ರಿ ಇಯರ್ ಎಷ್ಟು ಟೈಮ್ ಮಾಡಿಸ್ಬೇಕು? ಏನಿಲ್ಲ ಸರ್, ಒಂದೇ ಸಲ ನನಗೆ ಸರ್ಜರಿ ಮಾಡಿದ್ದೀವರು. ಓಕೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಯಾವ ಥರದ್ದು ಇಲ್ಲ. ಮತ್ತು 6 ಮಂತು 3 ಇಯರ್ಸ್ ಬಿಫೋರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ರು ನಮಗೆ. ತುಂಬ ಚೆನ್ನಾಗಿದೆ, ನೀಟಾಗಿದೆ, ನ್ಯಾಚುರಲ್ ಆಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಅಂದ್ರೆ ನೀವು ಈಗ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಮಾಡಿಸ್ಕೊಂಡಿದ್ದಾರಾ ಇಲ್ಲೇ? ಸುಮಾರು ಜನ ಇದ್ದಾರೆ ಸರ್. ಮಾಡಿದ್ದೀನಿ. ಬೇರೆ ಬೇರೆ ಕಂಟ್ರಿನೂ ಕೂಡ ನನ್ನ ಫ್ರೆಂಡ್ಸ್ಗಳು ಬಂದಿದ್ದಾರೆ. ಸೊ ಆಸ್ಟ್ರೇಲಿಯಾ, ಸೊ ದುಬೈ, ಅಲ್ಲಿಂದ ಕೂಡ ನನ್ನ ಫ್ರೆಂಡ್ಸ್ಗಳು ಬಂದು ಇದು ಮಾಡಿಸ್ಕೋಗಿದ್ದಾರೆ. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಈಗ ತುಂಬಾ ಜನಕ್ಕೆ ಇವಾಗ ಒಂದು ಭಯ ಇರುತ್ತೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ಏನಾಗುತ್ತೋ, ತಲೆನೋವು ಪದೇ ಪದೇ ಬರುತ್ತೆ, ಅಥವಾ ಈಗ ಕರೆಕ್ಟ್ ಆಗಿ ಮಾಡ್ತಾರೋ ಇಲ್ವೋ, ಬರೀ ದುಡ್ಡು ಇಸ್ಕೊಂಡು ಇದ್ ಮಾಡ್ತಾರೆ, ಅರ್ಧ ಮಾಡ್ತಾರೆ ಅನ್ನೋದು ಭಯ ಇರುತ್ತೆ. ಅಂತವ್ರಿಗೆ ನೀವು ಒಂದ್ ಒಳ್ಳೆ ಸಜೆಷನ್ ಕೊಡ್ತೀರಂದ್ರೆ ಏನ್ ಕೊಡೋಕೆ ಇಷ್ಟ? ಸರ್, ನಾನು ಒಳ್ಳೆ ಸಜೆಷನ್ ಕೊಡ್ತೀನಿ. ಏನಂದರೆ, ನೀವೇ ಇದ್ದೀರಾ ಫಸ್ಟ್ ಸಜೆಷನ್. ನಿಮ್ಗೆ ನಿಮ್ಮ ಫೋಟೋ ನೋಡ್ತಾ ಇದೀನಿ, ಇದು ಅಷ್ಟು ಫುಲ್ ಹೇರ್ ಹೋಗಿದೆ, ಅಷ್ಟು ನೀಟಾಗಿ ಗ್ರೋತ್ ಆಗಿದೆ. ಬಟ್ ಫಸ್ಟ್ ಸಜೆಷನ್ ನೀವು, ಸೆಕೆಂಡ್ ಆಗಿ ಏನ್ ಕೊಡ್ತೀರಾ? ಸರ್, ನಾನು ಇದಕ್ಕಿಂತ ಮುಂಚೆ ಇಲ್ಲಿ ಎಲಿಗೆನ್ಸ್ ಬರೋಕ್ಕಿಂತ ಮುಂಚೆ ನಾನು ಬೇರೆ ಬೇರೆ ಕಡೆ ಹೋಗಿದ್ದೀನಿ. ಡೆಲ್ಲಿಗೆ ಹೋಗಿದ್ದೀನಿ, ಕೇರಳಕ್ಕೆ ಹೋಗಿದ್ದೀನಿ. ಸೊ ಬೇರೆ ಹೋದಾಗ ಅಲ್ಲಿನ ಎಕ್ಸ್ಪೆನ್ಸಿವ್ ಮತ್ತು ಅಲ್ಲಿನ ತಕ್ಕಂಥ ಹೋಗೋದು ಬರೋದು, ನಮ್ಮ ಟ್ರಾವೆಲಿಂಗ್ ಚಾರ್ಜಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಮಗದೊಂದು ಆಗ್ಬೋದು. ಈಗ ನಾವು ಒಂದು ಸ್ವಲ್ಪ ಇದು ಮಾಡಿ ಟಚ್ ಮಾಡಿ. ಸರ್, ಇದಕ್ಕಿಂತ ಎಲಿಗೆನ್ಸ್ ಬರೋಕ್ಕಿಂತ ಮುಂಚೆ ನಾನು ಡೆಲ್ಲಿ ಮತ್ತು ಕೇರಳಕ್ಕೆಲ್ಲ ಹೋಗಿದ್ದು ಬಂದಿದ್ದೀನಿ. ಸೊ ನಮ್ಮ ಫ್ಲೈಟ್ ಚಾರ್ಜಸ್ಸು, ಹೋಟೆಲ್ ಚಾರ್ಜಸ್ಸು ಅದೆಲ್ಲ ಇವಾಗ ಪಕ್ಕಕ್ಕೆ ಇಡೋಣ. ಅದಾದಮೇಲೆ ಅಲ್ಲಿ ಏನೇ ಒಂದು ಕೇಸ್ ಅಲ್ಲಿ ಸರ್ಜರಿ ಮಾಡ್ದ ಅಂದ ತಕ್ಷಣ ಅಲ್ಲಿ ಏನೋ ಸೈಡ್ ಎಫೆಕ್ಟ್ ಆಗಿತ್ತು ನಮಗೆ, ಏನು ಮಾಡ್ತೀರಾ? ಇಲ್ಲಿಂದ ಫ್ಲೈಟ್ ತೊಗೊಂಡು ಹೋಗ್ತೀರಾ? ಆಗೋಕ್ಕಾಗುತ್ತಾ? ಅಲ್ಲಿನ ಯಾವ ಥರ ಸ್ಪಂದಿಸ್ತಾರೆ? ಸೊ ಇಲ್ಲಿ 10 ವರ್ಷ 11 ವರ್ಷ ಸಂಸ್ಥೆ ಬೆಳೆದಿದೆ ಇದು. ಸೊ ಲೋಕಲ್ ಆಗಿದ್ದೀವಿ. ಏನೇ ಇದ್ದರೂ ಕೂಡ ಒಂದು ಎಳ್ಳಷ್ಟು ಕೂಡ ಸೈಡ್ ಎಫೆಕ್ಟ್ ಆಗದೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್. ಸರ್ 11 ವರ್ಷ ಆಯ್ತಿದ್ದು, 11 ವರ್ಷದಿಂದ ಇದೆ ಸರ್. ಸೊ ಬೇರೆ ಕಡೆ ಹೋದಾಗ ಅಲ್ಲಿ ಸರಿಯಾಗಿ ಮಾಡಲ್ಲ ಸರ್. ನಮ್ಮ ಫ್ರೆಂಡ್ಸಿಗೆ ಕೂಡ ಮಾಡಿಸಿದ್ದಾರೆ ಅವರು. ಸೊ ಡೆನ್ಸಿಟಿ ತುಂಬ ಕಡಿಮೆ ಇರುತ್ತೆ, ಹೇರ್ಗಳು ತುಂಬ ಕೂತಿರಲ್ಲ, ಸರಿಯಾಗಿ ಸರ್ವಿಸ್ ಕೊಡಲ್ಲ, ದುಡ್ಡು ಇಸ್ಕೊಳ್ತಾರೆ, ಮಾಡಿ ಕಳಿಸ್ಕೊಡ್ತಾರೆ ಸರ್. ಇಲ್ಲಿ ದುಡ್ಡು ಇಸ್ಕೊಂಡು ನಿಮಗೆ ಸರ್ವಿಸ್ನ ಸರಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಸರ್ ನಿಮಗೆ. ಬಜೆಟಲ್ಲಿ ಬಜೆಟ್ ಫ್ರೆಂಡ್ಲಿ ಸರ್ ಇದು, ಬಜೆಟ್ ಫ್ರೆಂಡ್ಲಿ. ನಿಮಗೆ ಬೇರೆ ಕಡೆ 1 ಲಕ್ಷ 2 ಲಕ್ಷ 200% ಸರ್, 100% ಅಲ್ಲ, 200% ರಿಸಲ್ಟ್ ಬರುತ್ತೆ. ಬಜೆಟ್ ಫ್ರೆಂಡ್ಲಿ ಸರ್. ನೀವು ಕಣ್ಣು ಮುಚ್ಕೊಂಡು ಬಂದು, ಮನೆ ವಾತಾವರಣ ಇದೆ, ಬಂದು ಮಾಡಿಸ್ಕೋಬೋದು ಸರ್ ನೀವು. ಸರ್, ಇದು ನಮ್ಮ ಸರಸ್ವತಿಪುರಂ ಇದೆಯಲ್ಲ, ಸರಸ್ವತಿ ಥಿಯೇಟ್ರ್ ಇದೆಯಲ್ಲ, ಅದ್ರ ಪಕ್ಕದ್ದು ಮೈತ್ರಿ ಆರ್ಕಿಡ್ ಅಂತ ಒಂದು ಬಿಲ್ಡಿಂಗ್ ಇದೆ, ಮೈಸೂರು ಸರ್. ಮೈಸೂರಿನಲ್ಲಿ ಗೂಗಲ್ ಮ್ಯಾಪ್ ಹಾಕೋ ಬಂದರೆ ಸೀದಾ ಬಿಲ್ಡಿಂಗ್ಗೆ ಬರ್ತಿದೆ ಸರ್. ಇದು ಮೈಸೂರು ಸರಸ್ವತಿಪುರಂ ಮೈತ್ರಿ ಆರ್ಕಿಡ್ ಬಿಲ್ಡಿಂಗ್, HDFC ಆಪೋಸಿಟ್ ಸರ್ ಇದು. ಸರ್, ನೆಕ್ಸ್ಟ್ ಕ್ಲೈಂಟ್ಗೆ ಬರೋ ಕ್ಲೈಂಟ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಒಳ್ಳೆ ಮೋಟಿವೇಶನ್. ಸರ್, ಏನೂ ಇಲ್ಲ, ಉದಾಹರಣೆ ನೋಡ್ತಾ ಇದ್ದೀರಾ ನನ್ನೇ, ಅಲ್ಲಿ ಆಫ್ಟರ್ ಮತ್ತು ಬಿಫೋರ್ ನೋಡ್ತಾ ಇದ್ದೀರಾ. ಕಣ್ಮುಚ್ಚಿಗೆ ಬರ್ಬೋದು, ನೀವು ಮಾಡಿಸ್ಕೋಬೋದು ಸರ್. ನೀವು ಏನು ತೊಂದರೆನೇ ಇಲ್ಲ, ಗುಡ್ ಸರ್ವಿಸ್ ಇದೆ, ಮನೆ ವಾತಾವರಣ ಸರ್. ನಿಮ್ಗೆ ಬೇರೆ ಫೀಲಿಂಗೇ ಬರೋಕ್ಕಾಗಲ್ಲ. ಬಂದು ನಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ, ಸಲ್ಮಾನ್ ಖಾನ್ ಬೇಕು, ಅಮೀರ್ ಖಾನ್ ಬೇಕು, ಶಾರುಖ್ ಖಾನ್ ಬೇಕು, ನಮ್ಮ ಎಷ್ಟು ಥರ ಬೇಕೋ ನಮಗೆ, ಇಲ್ಲ ನಮ್ಮ ಸುದೀಪ್ ಅವ್ರ ಥರ ಬೇಕು, ಹೇರ್ ಸ್ಟೈಲ್ ನೋಡಿದ್ರೆ ರೆಡಿ ಮಾಡಿಕೊಡ್ತಾರೆ ಸರ್ ಅವರು. ಅದ್ರ ಬಿಟ್ಟು ಇವ್ರಿಗೆ ಇನ್ ಕೇಸ್ ಬೇರೆಯವ್ರಿಗೆ ಶುಗರ್ ಪೇಷಂಟ್ ಆಗ್ಬೋದು, ಈಗ ಬೇರೆ ಬೇರೆ ಕಾಯಿಲೆ ಅಂತ ಇರೋರಿಗೆ ಸರ್ಜರಿ ಮಾಡೋಕ್ಕಾಗಲ್ಲ ಸರ್. ಇಲ್ಲೂ ಕೂಡ ಅಲ್ಲಿ ವಿಗ್ ಪ್ಯಾಕೇಜ್ ಎಲ್ಲ ಸಿಗುತ್ತೆ ಸರ್. ಕ್ವಾಲಿಟಿ ಮೇಕಿಂಗಲ್ಲಿ ತುಂಬ ಚೆನ್ನಾಗಿದೆ, ಅದನ್ನು ಸಿಗುತ್ತೆ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಬೇರೆ ಸಮಸ್ಯೆ ಇತ್ತು, ಅವರು ವಿಗ್ ಕೂಡ ತಗೊಂಡು ಹೋಗಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಒಂದ್ಸಲ ಬನ್ನಿ ನನ್ನ ಸ್ನೇಹಿತರೆ, ಬನ್ನಿ, ಫಸ್ಟ್ ನೋಡಿ, ನಿಮಗೆ ತೃಪ್ತಿ ಆಗುತ್ತೆ. ಕೌನ್ಸಿಲಿಂಗ್ ಎಲ್ಲ ಫ್ರೀ ಇರುತ್ತೆ. ನಿಮ್ಗೆ ಸಮಾಧಾನ ಆದಮೇಲೆ ಬೇಕಾದ್ರೆ ನಿಮ್ಮ ಸರ್ಜರಿಗೆ ನೀವು ಬಂದು ಇಲ್ಲಿ ಬುಕ್ ಮಾಡ್ಕೋಬೋದು ನೀವು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಿಚರ್ಡ್ ಅಂತ. ರಿಚರ್ಡ್. Yeah. Okay. ಎಷ್ಟು ವರ್ಷದಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದೀರಾ? 2 years back. 2 years back. I had a surgery, and beautiful hair has come now. No problem. The surgery is also good, and including a staff and the doctors, they are treating very well. And no problem now. ಫುಲ್ ಉದ್ರೋಗಿತ್ತು ನಿಮ್ದು ಅಥವಾ? ಇಲ್ಲ, ಫ್ರಂಟ್ ಮಾತ್ರ ಫುಲ್ ಹೋಗಿತ್ತಿದ್ದು. ಓಕೆ. Now it has come.
ನೋ ಪ್ರಾಬ್ಲಮ್. 2 ಇಯರ್ ತಗೋತಾ ಇವಾಗ 2 years. ಕಂಪ್ಲೀಟ್ ಆಗಿ ಬರಕ್ಕೆ 2 ಇಯರ್ ತಗೋತಾ. ಇಲ್ಲ 1 yearಲೇ ಬಂತು. ಆಫ್ಟರ್ 2 years ಆ್ಯಡ್ PRP ಓಕೆ. ಮೆಡಿಸಿನ್ಸ್ ಎಲ್ಲ ಆದಮೇಲೆ ಚೆನ್ನಾಗಿದೆ. ಅಂದ್ರೆ ಇವಾಗ ಅದು PRP ಅಂತ ಹೇಳಿದ್ರಲ್ಲ, ಅದು ಲೈಫ್ ಟೈಮ್ ತಗೋಬೇಕಾ ಅಥವಾ ಇಲ್ಲ ಬೇಕಾಗಿಲ್ಲ ಓನ್ಲಿ ಇಯರ್, 1 ವರ್ಷ ಮಾತ್ರ 1 ವರ್ಷ ಚೆನ್ನಾಗಿ ಕೊಟ್ಟರು. ಈವನ್ ಟ್ರೀಟ್ಮೆಂಟ್ ವೈಸು ಚೆನ್ನಾಗಿತ್ತು, ಚೆನ್ನಾಗಿದೆ, ನೋ ಪ್ರಾಬ್ಲಮ್. ನೀವು ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಯಾರು, ಹೆಸರು ಏನು ಸರ್ ಅವ್ರದ್ದು? ಡಾಕ್ಟರ್ ಸಂತೋಷ್, ಸುನೀಲ್, 2 doctors, ಸುನೀಲ್ ಅಂಡ್ ಸಂತೋಷ್. ಸುನೀಲ್ ಅಂಡ್ ಸಂತೋಷ್. ಓಕೆ. ಸೊ ಅವ್ರಿಗೆ ನೀವು ಏನು ಗ್ರಾಟ್ಯೂಡ್ ತಿಳಿಸಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸರ್, ಚೆನ್ನಾಗಿದೆ. ದ ಟ್ರೀಟ್ಮೆಂಟ್ ವೈಸ್ ಇಸ್ ವೆರಿ ಗುಡ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬರೋರಿಗೆ ಏನು ಇನ್ಫಾರ್ಮೇಶನ್ ಕೊಡೋದಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಹೈಬ್ರಿಡ್ ಫುಡ್ ಅಲ್ಲಿ ಹೌದು ಇವಾಗೆಲ್ಲ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ. ಹೌದೌದು. ಸೊ ಕೆಲವು ತುಂಬಾ ಜನ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು ಅಂತ ತುಂಬಾ ಜನ ಹೇಳ್ತಾರೆ, ಬಟ್ ಅವ್ರಿಗೆ ಜೆನ್ಯೂನ್ ಆಗಿ ಎಲ್ಲೂ ಸಿಗ್ತಾ ಇರಲ್ಲ. ಸೊ ಅಂತವ್ರಿಗೆ ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಅವ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು. ಓನ್ಲಿ ಥಿಂಗ್ ಇಸ್ ಡಯಾಬಿಟಿಸ್ ಪೇಷಂಟ್ಗೆ ಆಗಲ್ಲ ಅಂತ ಹೇಳ್ತಾರೆ ಅವರು. ಡಯಾಬಿಟಿಸ್ ಪೇಷಂಟ್ ಇಲ್ಲದ್ರೆ ಯಂಗ್ಸ್ಟರ್ಸ್ ಎಲ್ಲ ಬಂದು ಟ್ರೀಟ್ಮೆಂಟ್ ತೊಗೋಬೋದು, ನೋ ಪ್ರಾಬ್ಲಮ್. ಟ್ರೀಟ್ಮೆಂಟ್ ಚೆನ್ನಾಗಿದೆ, ಆದ್ದರಿಂದ 2 ಮಾತಿಲ್ಲ, ತುಂಬ ಚೆನ್ನಾಗಿದೆ. ಈವನ್ ಸ್ಟಾಫ್ ವೈಸ್ ಡಾಕ್ಟರ್ಸ್ ಆಲ್ ದೇ ಆರ್ ಗಿವಿಂಗ್ ಎ ವೆರಿ ಗುಡ್ ಟ್ರೀಟ್ಮೆಂಟ್. ವೆಲ್ಕಮ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮೂರು? ಸರ್ ನಮ್ಮೂರು ಮೈಸೂರೇ, ಶ್ರೀರಾಮಪುರ ಪಕ್ಕದಲ್ಲೇ, ಮೈಸೂರಲ್ಲೇ. ಮತ್ತು ನಾನು ಇಲ್ಲಿ ಎಲಿಗೆನ್ಸಿಗೆ ಬಂದು 1.5 ವರ್ಷ ಆಯಿತು. ನನಗೆ ಇಷ್ಟು ಕೂದಲು ಇರಲಿಲ್ಲ, ಕಡಿಮೆ ಆಗಿತ್ತು. ಇಲ್ಲಿ ಬಂದು ನನ್ನ ಫ್ರೆಂಡ್ ಮುಖಾಂತರ ನಾನು ಬಂದೆ. ನನಗೆ ತುಂಬ ಫಸ್ಟ್ ಹೆದರಿಕೆ ಇತ್ತು, ನನಗೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅನಿಲ್ ಸರ್ ಜೊತೆ ಮಾತಾಡಿದೆ, ಅವರು ನನಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತು ನನಗೆ ಅವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹೇಳಿದ ಪ್ರಕಾರ. ಬಂದೆ, ಬೆಳಗ್ಗೆ 8:30 ಬಂದೆ, 1:30 ಅಷ್ಟೊತ್ತಿಗೆ ನನಗೆ ಟ್ರಾನ್ಸ್ಫರ್ಮೇಷನ್ ಆಯಿತು. ನನಗೆ ತುಂಬ ಡೆನ್ಸಿಟಿ ಬಂದು ತುಂಬ ಪಕ್ಕ ಇಟ್ಟರು, ಮತ್ತು ತುಂಬ ಇಷ್ಟ ಆಯಿತು. ಮತ್ತು ನಮಗೆ PRP ಟ್ರೀಟ್ಮೆಂಟು ಬಂದು 7ರಿಂದ 8 ಕೊಟ್ಟರು, ನಮಗೆ ಮಾಡಿದ್ರು. ಇವಾಗ 1.5 ವರ್ಷ ಆಗಿದೆ. ಇವಾಗ ನಾನು ಏರ್ ಡೆನ್ಸಿಟಿ ನೋಡಿ ಎಷ್ಟಿದೆ, ಎಷ್ಟು ಚೆನ್ನಾಗಿದೆ, ಮತ್ತು ಲೆಂತ್ ನೋಡಿ ಯಾವುದೇ ಥರ ಸೈಡ್ ಎಫೆಕ್ಟ್ ಬಂದಿಲ್ಲ ನನಗೆ. ಇವಾಗ ನನಗೆ ಏನೇ ಥರ ಒಂದು 1% ಪ್ರಾಬ್ಲಮ್ ನಂಗೆ ಬಂದಿಲ್ಲ. ನನಗೆ ಪೈನ್ ಆಯಿತು ಸರಿ, ಮತ್ತು ಯಾವುದೇ ಥರ ಇಚ್ಚಸ್ಸು ಅಂಥದ್ದು ಏನೂ ಬಂದಿಲ್ಲ ನನಗೆ ಇವಾಗ. ಅಂದ್ರೆ ನೀವು 1.5 ವರ್ಷದಿಂದ ಬರ್ತಾ ಇದ್ದೀರಾ. ಹೌದು. ನಿಮ್ಮ ಫ್ರೆಂಡ್ಗೆ ಯಾರು ಸಜೆಸ್ಟ್ ಮಾಡಿದ್ರೆ ನೀವು? ಫ್ರೆಂಡಿಗೆ ಸಜೆಸ್ಟ್ ಮಾಡಿದ್ದೀನಿ, ಮತ್ತು ನನ್ನ ಫ್ರೆಂಡ್ಸು ಮತ್ತು ಅವರ ಕೊಲೀಗ್ಸು ಒಟ್ಟು ಒಂದು 10-15 ಜನ ತನಕ ಮಾಡಿದ್ದಾರೆ. ಓಕೆ ಸರ್, ಈಗ ನಿಮ್ಗೆ ಕೆಲವು ತುಂಬಾ ಜನಕ್ಕೆ ಇರುತ್ತೆ, ಕೂದಲೇ ಬಿದ್ದೋದ್ರೆ ಹೋಗ್ಲಿ ಬಿಡು, ಏನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು ಅಂತ. ಸೊ ನಿಮ್ಗೆ ಏನಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಂತ ಅನಿಸ್ತು ಸರ್? ಸರ್ ಏನಂದ್ರೆ ಇಲ್ಲಿ ಇದು ಜನಗಳಿಗೆ ಬಂದ್ಬಿಟ್ಟು ಕೂದಲು ಅಂದ್ರೆ ಇಂಪಾರ್ಟೆಂಟ್ ತುಂಬಾ. ನಿಮಗೆ ಕೂದಲು ಇರುವಾಗ ಒಂಥರ ಲುಕ್ ಇರುತ್ತೆ, ಕೂದಲು ಇಲ್ದಿರೋ ಒಂಥರ ಲುಕ್ ಇರುತ್ತೆ. ನಂದು ಕೂದಲು ಇಲ್ದಿರೋ ಉದ್ರದಾಗ ಮುಖ ಫೇಸೇ ಒಂಥರ ಇತ್ತು. ಕೂದಲು ಬಂದಾದ್ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಆಯ್ತು. ಮತ್ತಿನ್ನೇನಂದ್ರೆ ಬಂದು ಅವಾಗ ಓಲ್ಡ್ ಲುಕ್ ಇತ್ತು, ಇವಾಗ ಹೆಂಗ್ ಲುಕ್ ಇದೆ ಇವಾಗ. ಸೊ ನೆಕ್ಸ್ಟ್ ಕ್ಲೈಂಟ್ಸ್ಗೆ ನೀವು ಒಂದು ಒಳ್ಳೆ ಸಜೆಷನ್ ಏನು ಕೊಡ್ತೀರಾ ಸರ್? ಇಲ್ಲಿ ಬಂದು ನಂಬಿ ಬನ್ನಿ, ಅವ್ರು ನಿಮಗೆ ಹೋಮ್ಲಿ ನೇಚರಲ್ಲಿ ಚೆನ್ನಾಗಿ ನೋಡ್ಕೋತಾರೆ. ಮತ್ತೆ ನಿಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಬರಲ್ಲ, ಮತ್ತೆ ಅಮೌಂಟು ಮತ್ತೆ ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನಿಮ್ಗೆ ಯಾವುದೇ ಥರ ತಲೆ ಕೆಡ್ಸ್ಕೊಳಂಗಿಲ್ಲ. ಮತ್ತೆ ಇಲ್ಲಿ ಬಂದು ನಿಮಗೆ ನಮ್ಮನೇಲಿ ಹೆಂಗೆ ಫ್ಯಾಮಿಲಿ ನೋಡ್ಕೊಂಡಂಗೋ ಅವ್ರು ನಮ್ಮನ್ನ ಅದೇ ಥರ ನೋಡ್ಕೋತಾರೆ. ಮತ್ತೆ ಯಾವ ಟೈಮಲ್ಲಿ ಬಂದ್ರು ಸರಿ, ಯಾವ ಟೈಮಲ್ಲಿ ಕಾಲ್ ಮಾಡೋದು ಸರಿ, ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ವೆನ್ಸ್ಡೇ ಕನ್ಫರ್ಮ್ ಮಾಡ್ತೀರಾ? ಓಕೆ, तो 19th ಕನ್ಫರ್ಮ್ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ನಿಮ್ಮ ಹೆಸರು? ನನ್ನ ಹೆಸರು ಅನಿಲ್ ಕುಮಾರ್. ನಿಮ್ಮ ಸಂಸ್ಥೆ ಎಷ್ಟು ವರ್ಷದಿಂದ ಇದೆ ಸರ್? ಸರ್ ಇಲ್ಲಿ 10 ವರ್ಷ ಕಂಪ್ಲೀಟ್ ಆಗಿದೆ ಸರ್. 11 years ರನ್ನಿಂಗ್. ನಾನು ಇಲ್ಲಿ ಬಂದಿರೋ ಕ್ಲೈಂಟ್ಗೆಲ್ಲ ಕೇಳಿದೆ, ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದೀರಾ ಅಂತ ಎಲ್ಲ ಕೇಳ್ತಿದ್ದಾರೆ. ಓಕೆ ಸರ್. ಹಾಗಾಗಿ ಸರ್ ನೀವು ಏನೇನು ಸರ್ವಿಸ್ ಕೊಡ್ತೀರಾ ಸರ್? ಸರ್ ಇಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಇದೆ ಸರ್, PRP ಹೇರ್ ಫಾಲ್ ಟ್ರೀಟ್ಮೆಂಟ್ ಇದೆ, ಮತ್ತೆ GFC ಇದೆ, ಬಯೋಟಿನ್ PRP ಇದೆ, ಆಮೇಲೆ ಶುಗರ್ ಪೇಷಂಟ್ ಇದೆ, ಕ್ಯಾನ್ಸರ್ ಪೇಷಂಟ್ ಇದೆ, ನಾಟಿ ಮಾಡೋಕ್ಕಾಗಲ್ಲ, ವಿಗ್ ಸಿಗುತ್ತೆ ಇಲ್ಲಿ, ಫಿಮೇಲ್ ಅಂಡ್ ಮೇಲ್ ಬೋತ್ ಆಫ್ ಇಬ್ಬರಿಗೂ ಬೇಕು ಸಿಗುತ್ತೆ. ಎಸ್ ಸರ್. ಸರ್ ಇದು ಎಲ್ಲಿ ಲೊಕೇಟ್ ಆಗುತ್ತೆ ಸರ್? ಇಲ್ಲಿ ಮೈಸೂರು ಸರಸ್ವತಿಪುರಂ ಪ್ಯಾಕೇಜ್ ಪಕ್ಕ HDFC ಬ್ಯಾಂಕ್ ಇದೆ, ಫಸ್ಟ್ ಫ್ಲೋರ್, ಎಲಿಗೆನ್ಸ್ ಇದೆ. ಸ್ಪೋಸ್ ಗೊತ್ತಾಗಿಲ್ಲ, ನಂಬರ್ ಇದೆ ಸ್ಕ್ರೀನ್ ಮೇಲೆ, ಕಾಲ್ ಮಾಡಿ ಲೊಕೇಶನ್ ಕಳಿಸ್ತೀನಿ ಡೈರೆಕ್ಟ್. ಓಕೆ, ಥ್ಯಾಂಕ್ ಯು ಸರ್.